ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾನು ಪ್ರಮುಖವಾಗಿ ತಮ್ಮೊಂದಿಗೆ ಚರ್ಚೆ ಮಾಡುವಂತಹ ಬಹುಮುಖ್ಯ ಅಂಶ ಏನು ಅಂತ ನೋಡೋದಾದರೆ, ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಪ್ರಮುಖವಾಗಿ ಬೇಕಾದಂತಹ ಬಂಡವಾಳ, ಈ ಒಂದು ಲೋನ್ಸ್ ಅಂತೇನಿದೆ, ಈ ಲೋನ್ಸು ನಮಗೆ ಎಲ್ಲೆಲ್ಲಿಂದ ಲಭ್ಯ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಹೋಗ್ತಾನೆ. ನೋಡಿ, ಪ್ರಮುಖವಾಗಿ ಈ ಲೋನ್ಸು ನಾವು ಪಡಿಬೇಕಾದ್ರೆ ನಮ್ಮಲ್ಲಿ ಯಾವೆಲ್ಲ ರೀತಿಯಾದಂತಹ ದಾಖಲೆಗಳು ಸಿದ್ಧವಾಗಿರಬೇಕು, ಇದನ್ನೆಲ್ಲ ಚರ್ಚೆ ಮಾಡ್ತಾ ಹೋಗೋಣ. ಕುರಿ ಅಥವಾ ಮೇಕೆ ಸಾಕಾಣಿಕೆ ಪ್ರಮುಖವಾಗಿ ನಾವು ನಮ್ಮ ಸ್ವಂತ ಬಂಡವಾಳದಿಂದ ಶುರು ಮಾಡೋದು ಸೂಕ್ತ ಅಂತ ಒಂದು ಮಾತಿದೆ. ಇಲ್ಲ, ನನ್ನ ಹತ್ರ ಈಗಾಗಲೇ ನನಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹೆಚ್ಚು ಒಲವಿದೆ, ಆದರೆ ನನ್ನಲ್ಲಿ ಬಂಡವಾಳದ ಕೊರತೆ ಇದೆ ಅನ್ನೋದಾದರೆ, ಹಲವಾರು ಉದ್ದಿಮೆಗಳು ಅಥವಾ ಹಲವಾರು ಸಂಸ್ಥೆಗಳು ನಿಮಗೆ ಏನು ಕೊಡ್ತವೆ, ಲೋನ್ಸನ್ನು ಕೊಡ್ತವೆ. ಯಾವ್ಯಾವುದು ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ಎಲ್ಲೆಲ್ಲೆಲ್ಲ ಸಂಪರ್ಕ ಮಾಡಬೇಕಂದ್ರೆ, ನಿಮ್ಮ ಹತ್ತಿರದಲ್ಲಿರುವಂತಹ ಪಶು ವೈದ್ಯಕೀಯ ಆಸ್ಪತ್ರೆ, ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡಿ, ಅದು ನಿಮ್ಮ ಲೋಕಲಲ್ಲಿ ಎಲ್ಲಿರುತ್ತೋ ಅಲ್ಲಿ ಹೋಗಿ ಕೇಳಿ, ನಾವು ಈ ಥರ ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಿಮ್ಮಲ್ಲಿರುವಂತಹ ಸ್ಕೀಮ್ಸ್ ಯಾವುದಾದ್ರೂ ಇದೆಯಾ ನಮಗೆ ಲೋನ್ ಕೊಡಲಿಕ್ಕೆ, ಸಾಲವನ್ನು ಕೊಡಲಿಕ್ಕೆ ಅಂತ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ, ಅಲ್ಲಿ ಒಂದಷ್ಟು ಕುರಿ ಮೇಕೆಗಳಿಗೆ ಲೋನ್ ಲಭ್ಯ ಇದೆ ಅಂತ ಮಾಹಿತಿ ಇದೆ, ನಿಮ್ಗೆ ಅಲ್ಲಿ ಲೋನ್ಸು ಸಿಗೋವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಅದನ್ನು ಬಿಟ್ಟು ಮತ್ತೆಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ, ಪ್ರಮುಖವಾಗಿ ಈ ಒಂದು ಕುರಿ ಮತ್ತು ಮೇಕೆ ಸಾಕಾಣಿಕಾ ಕೇಂದ್ರಗಳು ಅಂತಿರುತ್ತೆ, ಅಂದರೆ ಸರ್ಕಾರಿ ಕೇಂದ್ರಗಳು. ಈಗ ನಮ್ಮಲ್ಲಿ ಬೆಂಗಳೂರಲ್ಲಿ ಹೆಬ್ಬಾಳ ಕೃಷಿ ಒಂದು ಪಶು ವೈದ್ಯಕೀಯ ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ಹೋದರೆ ನಿಮಗೆ ಈ ಒಂದು ಲೋನ್ಸ್ನ ಬಗ್ಗೆ ಮಾಹಿತಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದು ಬಿಟ್ಟರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳು, ಸರ್ಕಾರಿ ಬ್ಯಾಂಕ್ಗಳು ಅಥವಾ ಸರ್ಕಾರಿಯ ಅಧೀನದಲ್ಲಿರುವಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಂತೇನಿದ್ದಾವೆ, ಇಟ್ ಮೇ ಬಿ SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಮತ್ತು ಗ್ರಾಮೀಣ ಬ್ಯಾಂಕ್ಗಳೇನಿದ್ದಾವೆ, ಇಲ್ಲಿ ಸಹ ಲೋನ್ ಸಿಗುವಂಥ ಚಾನ್ಸಸ್ಸು ಹೆಚ್ಚಾಗಿ ಇದೆ. ಇದಲ್ಲದೆ ನಾನು ದೊಡ್ಡ ಮಟ್ಟದಲ್ಲಿ ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳೋದಾದರೆ, NLM ಅನ್ನುವಂತಹ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಯೋಜನೆ ಇದೆ. ಅದರ ಅಡಿಯಲ್ಲಿ ಸಹ ನೀವು ಸುಮಾರು 1 ಕೋಟಿ ರೂಪಾಯಿ ತನಕ ಲೋನನ್ನು ತಗೋಬಹುದಾಗಿದೆ. ಅದಕ್ಕೆ ತನ್ನದೇ ಆದಂತಹ ಒಂದಷ್ಟು ನೀತಿ ನಿರ್ಬಂಧಗಳು ಇದ್ದಾವೆ, ದಾಖಲೆಗಳನ್ನು ನೀವು ಪ್ರಸ್ತುತಪಡಿಸಬೇಕಾಗುತ್ತೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಸೊ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ಈಗ ತುಂಬ ಜನ ಏಜೆಂಟ್ಗಳು ಇದ್ದಾರೆ. ಬ್ಯಾಂಕಲ್ಲಿ ಹೋದರೆ ನೀವು ನೇರವಾಗಿ ಬ್ಯಾಂಕಲ್ಲಿ ಹೋಗಿ ಬ್ಯಾಂಕ್ನ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಲೋನ್ ಪಡಿಬಹುದಾಗಿದೆ. ಇಲ್ಲಾಂದರೆ ಏಜೆಂಟ್ಗಳ ಮೂಲಕ, ಏಜೆಂಟ್ಗಳು ಸಹ ನಿಮಗೆ ಮಾಹಿತಿಯನ್ನು ತಿಳಿಸ್ತಾರೆ, ಏನೇನೆಲ್ಲ ಮಾಡಬೇಕು, ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು. ನೆಕ್ಸ್ಟ್ ನಬಾರ್ಡ್ ಇದೆ, ನ್ಯಾಷನಲ್ ಬ್ಯಾಂಕ್ ಫಾರ್ ರೂರಲ್ ಆ್ಯಂಡ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಂತ. ಈ ನಬಾರ್ಡು ಸಹ ನಿಮಗೆ ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಿಗೆ ಲೋನನ್ನು ಕೊಡ್ತಾ ಹೋಗುತ್ತೆ. ಇವೆಲ್ಲ ಮೂಲಗಳಿಂದ ನೀವು ಈ ಕುರಿ ಅಥವಾ ಮೇಕೆ ಸಾಕಾಣಿಕೆಗೆ ಸಾಲಗಳನ್ನು ಪಡಿಬಹುದಾಗಿದೆ. ಹಾಗಾದರೆ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ನಾನು ಸಾಲ ಪಡಿತೀನಿ, ಬರೀ ಸಾಲ ಪಡೆದು ಬಂದು ಬಂಡವಾಳವನ್ನು ಹೂಡಿಕೆ ಮಾಡಿದ್ರೆ ಅಲ್ಲಿಗೆ ನನ್ನ ಕಾರ್ಯ ಅಥವಾ ನನ್ನ ಕೆಲಸ ಮುಗೀತಾ? ಖಂಡಿತವಾಗ್ಲೂ ಅಲ್ಲ. ಮೊದಲನೇದಾಗಿ, ಈಗಾಗಲೇ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ನಮ್ಮಲ್ಲಿ ಪ್ರಮುಖವಾಗಿ ಸ್ಕಿಲ್ ತುಂಬ ಮುಖ್ಯ ಆಗುತ್ತೆ. ಕೌಶಲ್ಯ ಇರಬೇಕು. ಯಾವುದೇ ವಲಯಕ್ಕೋಗಿ, ಅದು ಪ್ರಾಥಮಿಕ ವಲಯ ಇರ್ಬೋದು, ದ್ವಿತೀಯ ವಲಯ ಇರ್ಬೋದು, ತೃತೀಯ ಅಥವಾ ಸೇವಾ ವಲಯ ಇರ್ಬೋದು. ನೋಡಿ, ರೈತ ಇವತ್ತು ಯಾಕೆ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಬೇಗ ಅಂತ ನೋಡೋದಾದರೆ, ಇತರೆ ಕೆಲಸಗಳಿಗೆ, ಇತರೆ ಉದ್ಯಮಗಳಿಗೆ ಅಥವಾ ಇತರೆ ಯಾವುದೇ ಉದ್ಯೋಗಗಳಿಗೆ ಹೋಲಿಸ್ಕೊಂಡ್ರೆ ನೀವು ಅಲ್ಲಿಗೆ ಹೋದಾಗ ನಿಮಗೆ ಆ ಕೆಲಸ ಕಾರ್ಯದ ಕುರಿತಾಗಿ ಮೊದಲು ಒಂದಷ್ಟು ಮಾಹಿತಿ ತಿಳಿದಿರಬೇಕಾಗತ್ತೆ. ಎರಡನೇ ವಿಚಾರ, ತರಬೇತಿ ಪಡೆದಿರಬೇಕಾಗತ್ತೆ. ಆ ವಿಷಯದಲ್ಲಿ ನಿಮಗೆ ಕೌಶಲ್ಯ ಇರಬೇಕಾಗತ್ತೆ. ಆಗ ಮಾತ್ರ ಆ ವ್ಯಕ್ತಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾನೆ. ಓನರ್ ಅಂತ ಯಾರು ಇರ್ತಾರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಉದ್ಯೋಗ ಕೊಡ್ತಾರೆ. ಈ ಕೃಷಿ ಹಾಗೇನಿಲ್ಲ, ಯಾರು ಬೇಕಾದರೂ ಬರ್ತಾರೆ, ಯಾರಿಗೇನು ಅನಿಸಿದ್ರೆ ಅದನ್ನೆಲ್ಲ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಪ್ರಾಪರ್ ಪ್ಲ್ಯಾನಿಂಗ್ ಇರೋದಿಲ್ಲ ಅಥವಾ ಸ್ಕಿಲ್ಸ್ ಇರೋದಿಲ್ಲ. ನಮ್ಮದೇ ಆದಂತಹ ಯೋಚನೆಗಳಲ್ಲಿ ನಮಗೇನು ಬೇಕೋ ಅದನ್ನೆಲ್ಲ ಬೆಳೀತಾ ಹೋಗ್ತೀವಿ, ಮತ್ತು ನೇರವಾಗಿ ಲಾಸನ್ನು ಅಥವಾ ನಷ್ಟವನ್ನು ಅನುಭವಿಸ್ತಾ ಹೋಗ್ತೀವಿ. ನೋಡಿ, ಇವತ್ತು ಹೆಚ್ಚಾಗಿ ನೋಡೋದಾದರೆ, ಈ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋವಂಥ ಒಂದು ಸಾಮಾನ್ಯವಾದಂತಹ ಒಂದು ಸ್ಟೇಟ್ಮೆಂಟ್ ಇದೆ. ಅಥವಾ ಹಳ್ಳಿಗಾಡಿನಲ್ಲಿರುವಂಥ ಕೃಷಿ ಅವಲಂಬಿತರು ಬಡವರಾಗಿರ್ತಾರೆ, ಅಥವಾ ರೈತ ಅಂದ್ರೇ ಅವನು ಹಳೆ ಬಟ್ಟೆ ಹಾಕಿರ್ತಾನೆ, ಸವಿದ ಚಪ್ಪಲಿ ಹಾಕಿರ್ತಾನೆ,
ಅಥವಾ ಅವನ ಚರ್ಮ ಏನೋ ತುಂಬ ಜಡ್ಡುಗಟ್ಟಿದಂತಹ ಚರ್ಮ ಆಗಿರುತ್ತೆ. ಆತನ ತಲೆಯಲ್ಲಿ ಇತರರಿಗೆ ಹೋಲಿಸ್ಕೊಂಡಾಗ ಅಷ್ಟು ಬುದ್ಧಿ ಇರೋದಿಲ್ಲ. ಈ ಥರದ ಭಾವನೆಗಳು ಅಥವಾ ಈ ಥರದ ಪ್ರಿಜುಡಿಸ್ ಇದ್ದಾವೆ ಸಾಮಾನ್ಯ ಜನರಲ್ಲಿ, ಅಥವಾ ಏನು ಒಂದಷ್ಟು ನಾಗರಿಕ ಸಮಾಜ ಅಂತ ಏನು ಕರಿತೀವಿ ಅವರಲ್ಲಿ ಈ ಥರದ ಭಾವನೆಗಳಿದ್ದಾವೆ. ಇದರಿಂದನೇ ಈ ರೈತನನ್ನು ಸ್ವಲ್ಪ ಏನೋ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದಾರೆ. ಆದರೆ ಒಂದು ನೆನಪಿರಲಿ ಸ್ನೇಹಿತರೆ, ನಾವು ಯುವ ಜನತೆ ಏನಿದ್ದೀರಿ, ಯುವ ರೈತರೇನಿದ್ದೀವಿ, ನಾವೆಲ್ಲ ಮನಸ್ಸು ಮಾಡಿದ್ರೆ ಇಡೀ ಜಗತ್ತೇ ನಮ್ಮ ಕಡೆ ತಿರುಗೋ ಹಾಗೆ ಮಾಡಬಹುದಾಗಿದೆ. ಯಾಕಂದರೆ ಇವತ್ತು ಬೇರೆ 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 ಉದ್ಯೋಗಗಳಲ್ಲಿ ಹೊಸ ಸ್ಕಿಲ್ಸನ್ನು ಬೇಗ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಅವರು. ಮುಂಚೆ ಯಾವುದೋ ಒಂದು ಸಣ್ಣ ಕಂಪ್ಯೂಟರ್ ಇದ್ದಿದ್ದು ಇವತ್ತು ಜಗತ್ತಿನಲ್ಲೇ ದೊಡ್ಡ ದೊಡ್ಡ ಕಂಪ್ಯೂಟರ್ಗಳನ್ನು ಕಂಡು ಹಿಡಿದಿದ್ದಾರೆ. ಅಂದರೆ ಅಪ್ಗ್ರೇಡ್ ಆಗ್ತಾ ಇದ್ದಾರೆ, ಹೊಸ ಸ್ಕಿಲ್ಲನ್ನು ತಮ್ಮಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ಹೊಸತನ ಏನೇ ಬಂದರೂ ತಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. ಆದರೆ ನಾವು ರೈತರು ಏನು ಮಾಡ್ತಾ ಇದ್ದೀವಿ, ಅದೇ ಸಾಂಪ್ರದಾಯಿಕ ಕೃಷಿ ಮೆಥಡ್ಗಳನ್ನು ಫಾಲೋ ಮಾಡ್ತಾ ಇದ್ದೀವಿ. ನಾವು ಅಪ್ಡೇಟ್ ಆಗೋದ್ರ ಪ್ರಮಾಣ ಬೇರೆ ವಲಯಗಳಿಗೆ ಹೋಲಿಸ್ಕೊಂಡಾಗ ಕಡಿಮೆ. ಯಾಕೆ? ವಿದ್ಯಾವಂತರು ಅನ್ಸ್ಕೊಂಡವರೆಲ್ಲ ಬೇರೆ ವರ್ಗಕ್ಕೆ ಹೊರಟೋಗ್ತಾ ಇದ್ದಾರೆ, ಬೇರೆ ಉದ್ಯೋಗಗಳಿಗೆ ಹೊರಟೋಗ್ತಾ ಇದ್ದಾರೆ. ಹಾಗಾದರೆ ಅವಿದ್ಯಾವಂತರು ಮಾತ್ರ ಕೃಷಿ ಮಾಡಬೇಕಾ? ಅಥವಾ ಅವ್ರಿಗೆ ಮೀಸಲಿಟ್ಟಿರುವಂತಹ ಕ್ಷೇತ್ರನ ಇದು? ಖಂಡಿತವಾಗ್ಲೂ ಅಲ್ಲ. ಯಾವ ಹಂತದಲ್ಲಿ ಬೆಳಿಬೇಕಂದ್ರೆ ಇಡೀ ದೇಶಕ್ಕೆ ಬೆನ್ನೆಲುಬು ರೈತ ಅಂತ ಕರೀತಾರೆ. ಆದರೆ ಮತ್ತೆ ಇನ್ನೊಂದು ಕಡೆ ಅದನ್ನೇ ಹೇಳ್ತಾರೆ, ಇನ್ನೊಂದು ಮಾತು ಹೇಳ್ತಾರೆ, ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಅ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ವಿಂಡ್ಸ್ ಅಂತ. ಭಾರತದಲ್ಲಿ ನೀರಾವರಿ ಪ್ರಮಾಣ ಕಡಿಮೆ ಇದೆ. ನಾವೆಲ್ಲ ಈ ಒಂದು ಒಣ ಬೇಸಾಯವನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಮಾನ್ಸೂನ್ ಸೀಸನನ್ನು ಅಂದರೆ ಮಳೆಯನ್ನು ಅವಲಂಬಿಸಿ ಏನು ಮಾಡ್ತಾ ಇದ್ದೀವಿ, ಈ ಒಂದು ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯಾದಂಥ ಲಾಭಗಳನ್ನು ಗಳಿಸೋದಕ್ಕೆ ಆಗ್ತಾ ಇಲ್ಲ. ಮಳೆ ಅತಿವೃಷ್ಟಿ ಆಯಿತಾ, ಹೆಚ್ಚು ಮಳೆ ಬಂತ, ಬೆಳೆ ಎಲ್ಲ ಹಾಳಾಯಿತು. ಅನಾವೃಷ್ಟಿ ಅಂದರೆ ಮಳೆನೇ ಹೋಯ್ತಾ, ಬರಗಾಲ ಬಂತು, ನಮ್ಮ ಬೆಳೆ ಎಲ್ಲ ಹಾಳಾಗುತ್ತೆ. ಈ ಥರದ ಸಮಸ್ಯೆಗಳಿಗೆ ರೈತ ಸಿಗಾಕೊಳ್ತಾ ಇದ್ದಾನೆ. ಆದರೆ ನಾವು ಒಂದಷ್ಟು ತರಬೇತಿ ಪಡೆದುಬಿಟ್ರೆ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಬೆಳೆ ಪದ್ಧತಿಯಲ್ಲಿ ಅಥವಾ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಸಾಧಕ ಬಾಧಕಗಳನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಬೇಗ ನಾವು ಒಳ್ಳೆ ಲಾಭಾಂಶಗಳನ್ನು ಗಳಿಸ್ಬೋದು. ಕೃಷಿಯಲ್ಲಿರುವಂಥ ಎಲ್ಲ ಸವಾಲುಗಳನ್ನು, ಸಮಸ್ಯೆಗಳನ್ನು ನಾವು ಸೈಡ್ಲೈನ್ ಮಾಡ್ತಾ ಹೋಗ್ಬೋದು, ಅದಕ್ಕೆ ಪರಿಹಾರ ಕಂಡುಕೊಳ್ಬೋದು. ಯಾಕೆ ಇವತ್ತು IT-BT ಸೆಕ್ಟಾರ್ಗಿಂತಲೂ ಕೃಷಿ ವಲಯ ಏನೂ ಕಮ್ಮಿ ಇಲ್ಲ. ಕೌಶಲ್ಯಯುಕ್ತ ಯುವಜನತೆ ಈ ಫೀಲ್ಡ್ಗೆ ಇಳಿದ್ರೆ, ಆದರೆ ಇಳಿತಾ ಇಲ್ಲ. ಮತ್ತು ಇಳಿದಂಥವರು ಇದ್ರ ಮೇಲೆ ನೇರವಾದಂಥ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅಲ್ಲಾದರೆ ಆಗ ಸಾಫ್ಟ್ವೇರ್ ಆಫೀಸಲ್ಲಿ ಕ್ಷಣಕ್ಕೆ ಅವನು ಪ್ರಾಜೆಕ್ಟ್ ಏನಾಗಿದೆ, ಯಾವ ಸ್ಟೇಜಲ್ಲಿದೆ ಅಂತ ನಮ್ಮ ಮೇಲೆ ಎನ್ಕ್ವೈರಿ ನಡೆಸ್ತಾ ಇರ್ತಾನೆ. ಈ ಕೃಷಿ ವಲಯದಲ್ಲಿ ಇಲ್ಲಿ ಎಷ್ಟೊತ್ತಿಗಾದರೂ ಬರ್ಬೋದು, ಎಷ್ಟೊತ್ತಿಗಾದರೂ ಹೋಗ್ಬೋದು, ಇಂಟ್ರೆಸ್ಟ್ ತೋರಿಸ್ಬೋದು, ಬಿಡಬಹುದು. ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ, ಬೆಳೆ ಸರಿಯಾಗಿ ಬರೋದಿಲ್ಲ. ಬೆಳೆ ಸರಿಯಾಗಿ ಬರದೇ ಇದ್ದಾಗ ಫಸಲು ಸರಿಯಾಗಿ ಕೈಗೆ ಸೇರೋದಿಲ್ಲ. ನಾವು ಬಡವರಾಗೆ ಉಳ್ಕೊಳ್ತಾ ಹೋಗ್ತೀವಿ. ಯಾರ್ಯಾರನ್ನೋ ಸಮಾಜವನ್ನೆಲ್ಲ ದೂಷಿಸ್ತಾ ಇರ್ತೀವಿ. ಸಮಾಜ ನಮ್ಮನ್ನು ಹಂಗೆ ಕಾಣ್ತಿದೆ, ಹಿಂಗೆ ಕಾಣ್ತಿದೆ. ಖಂಡಿತವಾಗ್ಲೂ ಅಲ್ಲ. ಸ್ಕಿಲ್ಡ್ ನೋಡಿ, ಇವತ್ತು ನಿಮ್ಮ ಸ್ಕಿಲ್ಲನ್ನು ಬೆಳೆಸೋದಕ್ಕೋಸ್ಕರನೇ ಜಿಲ್ಲಾ ಹಂತದಲ್ಲಿ, ತಾಲೂಕು ಹಂತದಲ್ಲಿ ಕೃಷಿ ಇಲಾಖೆಗಳಿದ್ದಾವೆ, ತೋಟಗಾರಿಕೆ ಇಲಾಖೆಗಳಿದ್ದಾವೆ. ಕುರಿ, ಕೋಳಿ, ಮೇಕೆ ಮತ್ತು ಏನೋ ಈ ರೀತಿಯಾದ ಜೇನು ಸಾಕಾಣಿಕೆ ಎಲ್ಲ ಸಾಕಾಣಿಕೆ ಮಾಡಲಿಕ್ಕೆ ತರಬೇತಿ ಕೊಡಲಿಕ್ಕೆ ತರಬೇತಿ ಕೇಂದ್ರಗಳಿದ್ದಾವೆ. ಅಲ್ಲಿ ಹೋಗಿ ಎಷ್ಟು ಜನ ಭೇಟಿ ನೀಡಿದ್ದೀರಾ? ಯಾವುದೋ ಕೋಡಿಂಗ್ ಕ್ಲಾಸಸ್ಗೆ ಸೇರ್ಕೊಳ್ತಾನೆ ಒಬ್ಬ, ಒಳ್ಳೆ ಕೋಡಿಂಗ್ ಕಲಿತಾನೆ, ಒಳ್ಳೆ ಸಾಫ್ಟ್ವೇರ್ ಆಗ್ತಾನೆ. ನಾವೆಷ್ಟು ಜನ ಕೃಷಿ ಇಲಾಖೆಗಳಲ್ಲಿ, ತೋಟಗಾರಿಕೆ ಇಲಾಖೆಗಳಲ್ಲಿ ಕುರಿ, ಕೋಳಿ, ಮೇಕೆ ಸಾಕಾಣಿಕಾ ಕೇಂದ್ರಗಳಿಗೆ ಹೋಗಿ ತರಬೇತಿಯನ್ನು ಪಡಿತಾ ಇದ್ದೀವಿ? ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ಅಪ್ಪ ಹಾಕಿದ ಆಲದ ಮರಕ್ಕೆ ಮಗ ನೇಣಾಕೊಳ್ಳೋದಲ್ಲ ಬದುಕಂದ್ರೆ ಕೃಷಿ ಅಂದರೆ. ಹೊಸತನವನ್ನು ಬೇಗ ಅಡಾಪ್ಟ್ ಮಾಡ್ಕೊಳ್ತಾ ಇರಬೇಕು. ಇವತ್ತು ಎಷ್ಟೋ ಸಂಸ್ಥೆಗಳು ಈ ಒಂದು ಕೃಷಿ ಚಟುವಟಿಕೆಗಳಿಗೆ ಸಾಲವನ್ನು ಕೊಡ್ತವೆ, ಅದನ್ನು ಎಷ್ಟು ಬಳಸ್ಕೊಳ್ತಾ ಇದ್ದೀವಿ, ಅದನ್ನು ಎಷ್ಟು ಫಾಲೋ ಅಪ್ ತಗೊಳ್ತಾ ಇದ್ದೀವಿ, ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ಅದಾದ ನಂತರ ಕೃಷಿಯ ಬಗ್ಗೆ ಎಷ್ಟು ಮಾತ್ರ ನಾವು ಸಂಶೋಧನೆ ನಡೆಸ್ತಾ ಇದ್ದೀವಿ, ಹೊಸದನ್ನು ಎಷ್ಟು ಕಲಿತಾ ಇದ್ದೀವಿ, ನಮ್ಮ ಕೃಷಿ ಒಂದು ವಲಯದಲ್ಲಿ ಎಷ್ಟು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಯಾರೋ ಹಿಂದಿನವರು ಈ ಮೆಥಡಲ್ಲಿ ಕೃಷಿ ಮಾಡಿದ್ರು, ನಾನು ಅದೇ ಮೆಥಡಲ್ಲಿ ಮಾಡ್ತೀನಿ ಅಂದರೆ ಅದು ತುಂಬ ಒಂದು ರೀತಿಯಾದಂತಹ ದಡ್ಡತನ ಅಂತ ಅನ್ನಿಸ್ಕೊಳ್ಳುತ್ತೆ. ಆದ್ದರಿಂದ ಕೃಷಿಕರು ಅಥವಾ ಯುವ ಉದ್ಯಮಿಗಳು ಅಂತ ನಾವೇನಿದ್ದೀವಿ, ಇಡೀ ಪ್ರಪಂಚಕ್ಕೆ ಒಂದು ಹೊಸ ಕೃಷಿ ಕ್ರಾಂತಿಯನ್ನು ಹುಟ್ಟು ಹಾಕುವಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ. ಇಡೀ ಜಗತ್ತು ನಮ್ಮ ಕಡೆ ತಿರುಗಿ ನೋಡಬೇಕು. ಸಾಫ್ಟ್ವೇರ್, ಹಾರ್ಡ್ವೇರ್ ಉದ್ಯಮಿಗಳು ಎಷ್ಟು
ಅಭಿವೃದ್ಧಿ ಹೊಂದುತ್ತಾ ಇದ್ದಾರೋ ತಮ್ಮ ವಲಯದಲ್ಲಿ, ಕೃಷಿ ವಲಯನ ಸಹ ನಾವು ಅಷ್ಟೇ ಅಭಿವೃದ್ಧಿ ಪಡಿಸ್ಬೇಕಾಗಿದೆ. ಯಾಕಂದರೆ ಇವತ್ತು ಒಂದ್ಸಲಿ ಅಥವಾ ಗಂಟೆಗೊಂದ್ಸಲಿ ಟೀ ಕುಡಿಯೋರಿಗೆ ಹಾಲು ಎಲ್ಲಿಂದನೋ ಕೈಗಾರಿಕೆಯಿಂದ ಬರೋದಿಲ್ಲ. ನಾವು ಕೃಷಿಕರು ಏನೋ ಹಸು ಸಾಕಿ ಅದನ್ನು ಆ ಹಂತದವರೆಗೂ ಕೊಟ್ಟಾಗಲೇ ಅವ್ರು ನೆಮ್ಮದಿಯಾಗಿ ಟೀ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕುಡಿಯೋದು. ದಿನಕ್ಕೆ 3 ಸಲ ಜನ ದೇಶದಾದ್ಯಂತ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಕೃಷಿಕ. ಹಾಗಾದರೆ ಎಲ್ಲದನ್ನೂ ಸಪ್ಲೈ ಮಾಡ್ತಾ ಇರುವಂಥ ನಾವು ಎಲ್ಲಿದ್ದೀವಿ, ಯಾಕೆ ಇಲ್ಲೇ ಇದ್ದೀವಿ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಮತ್ತು ಸಮಾಜಕ್ಕೆ ನಾವೊಂದು ಪಾಠ ಹೇಳ್ಕೊಡ್ಬೇಕು. ಒಳ್ಳೆ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಕಾಣೋದ್ರ ಮೂಲಕ, ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದ್ರ ಮೂಲಕ. ಹೇಳ್ತಾರೆ, ಸ್ವಾಮಿ ನಮ್ಗೆಲ್ರಿ ಕೃಷಿಕರಿಗೆಲ್ರಿ ಸಾಲ ಕೊಡ್ತಾರೆ. ಖಂಡಿತವಾಗ್ಲೂ ಕೊಡ್ತಾರೆ. ಹೋಗ್ಲಿ ನಮ್ಮ ಹತ್ರ ಸ್ವಂತವಾಗಿ ಬಂಡವಾಳ ಇದೆಯಾ ಅಂದರೆ ಇಲ್ಲ ಅಲ್ವೇನ್ರಿ. ನಾವು ಹೆಂಗೆ ಕೃಷಿ ಚಟುವಟಿಕೆಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಆಗತ್ತೆ? ಇವತ್ತು ಅಂಬಾನಿ ಅದಾನಿ ಕಂಪನಿಗಳೇನು ಸಂಪೂರ್ಣವಾಗಿ ತಮ್ಮ ಸ್ವಂತ ಹಣದಿಂದನೇ ಬಿಸ್ನೆಸ್ ಮಾಡ್ತಾ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳು ಅನ್ಸ್ಕೊಂಡಿರೋ ಎಷ್ಟೋ ಜನ ಸಾಲಗಳನ್ನು ಪಡೆದು ತಮ್ಮ ಮೇಲೆ ತಾವು ನಂಬಿಕೆ ಇಟ್ಕೊಂಡು ದೊಡ್ಡ ದೊಡ್ಡ ಉದ್ಯಮಿಗಳನ್ನು ನಡೆಸ್ತಾ ಇದ್ದಾರೆ, ಕೈಗಾರಿಕೆಗಳನ್ನು ನಡೆಸ್ತಾ ಇದ್ದಾರೆ, ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನಮ್ಮ ಹತ್ರ ಒಳ್ಳೆ ಸ್ಕಿಲ್ ಇದ್ದು ನಾವು ಒಂದಷ್ಟು ಡಾಕ್ಯುಮೆಂಟೇಷನ್ನ ರೆಡಿ ಮಾಡ್ಕೊಂಡು ತಗೊಳ್ಳಿ, ನಾನು ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ, ನನ್ನ ಹತ್ರ ಈ ನಾಲೆಡ್ಜ್ ಇದೆ, ನಾನು ಹೊಸದಾಗಿ ಕೃಷಿಯನ್ನು ಇಂಪ್ಲಿಮೆಂಟ್ ಮಾಡ್ತೀನಿ, ಹೊಸ ರೀತಿಯಾದಂಥ ಕ್ರಾಂತಿಯನ್ನು ಹುಟ್ಟಾಕ್ತೀನಿ ಅಂತ ನೀವು ಒಂದು ಬ್ಯಾಂಕ್ನ ಮುಂದೆ ಅಥವಾ ಒಂದು ಸಂಸ್ಥೆಯ ಮುಂದೆ ತಗೊಂಡೋದ್ರೆ ಖಂಡಿತವಾಗ್ಲೂ ಲೋನ್ನ ಅವರು ಕೊಟ್ಟೇ ಕೊಡ್ತಾರೆ. PMKVY ಅನ್ನೋಂಥ ಯೋಜನೆ ಬಂತು. ಆ ಯೋಜನೆಯಲ್ಲಿ ಜನರಿಗೆ ಸ್ಕಿಲ್ಲನ್ನು ಕಲಿಸ್ಕೊಡ್ಬೇಕು, ಕೌಶಲ್ಯ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಹಲವಾರು ರೀತಿಯಾದಂತಹ ಸ್ಕಿಲ್ ಬೇಸ್ಡ್ ಆಕ್ಟಿವಿಟೀಸ್ನ ಮಾಡಿದ್ರು. ಅದರಲ್ಲಿ ನಾವು ಯೂಸ್ ಅಂತೆ ಅದನ್ನು ಎಷ್ಟು ಸದುಪಯೋಗ ಪಡಿಸ್ಕೊಂಡ್ವಿ, ಅದನ್ನು ನಮ್ಮ ದೈನಂದಿನ ಬದುಕಲ್ಲಿ ಎಷ್ಟು ಬಳಸ್ಕೊಳ್ತಾ ಇದ್ದೀವಿ, ಅದು ತುಂಬ ಮುಖ್ಯವಾದಂಥ ಪ್ರಶ್ನೆ ಆಗುತ್ತೆ. ನಾಳೆ ಮಾಡೋಣ, ಇನ್ನೊಂದು ದಿನ ಮಾಡೋಣ, ದುಡ್ಡು ಬಂದ ಮೇಲೆ ಮಾಡೋಣ, ಸೆಟ್ಲ್ ಆದಮೇಲೆ ನಾವು ಕೃಷಿಗೆ ಹೋಗೋಣ, ಇದೆಲ್ಲ ನಾವು ಯಾವತ್ತೂ ಯೋಚನೆನೇ ಮಾಡಬಾರ್ದು. ಕುವೆಂಪು ಒಂದು ಕಡೆ ಹೇಳ್ತಾರೆ, ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ಎತ್ತಿ ಪರಿಯಬೇಕು, ಹಿಂದೆ ನೀನು ನಿರ್ಧರಿಸಬೇಕು. ಬೆಂಕಿಯಲ್ಲಿ ಬಿದ್ದವನನ್ನು ನಾಳೆ ಎತ್ತುತ್ತೇನೆ ಎಂದರೆ ದೊರೆಯುವುದೇನು? ಬೂದಿಯಲ್ಲವೇ? ನೀರಿನಲ್ಲಿ ಬಿದ್ದವನನ್ನು ನಾಳೆ ಎತ್ತುವೆನು ಎಂದರೇನು? ದೊರೆಯುವುದೇನು? ಹೆಣವಲ್ಲವೇ? ಆ ರೀತಿಯಾಗಿ ಯಾವುದೋ ಸಹ ನಾಳೆ ಮಾಡ್ತೀನಿ, ಮುಂದಕ್ಕೆ ಮಾಡ್ತೀನಿ ಅನ್ನುವಂಥ ಭಾವನೆಗಳೇ ಇರಬಾರ್ದು. ನಮ್ಮಲ್ಲಿ ಹೊಸ ಯೋಚನೆಗಳಿರಬೇಕು, ಆ ಕಡೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಯುವ ಜನತೆ ಏನಿದ್ದೀರಿ, ಯಾವುದೇ ಕಾರಣಕ್ಕೂ ಸೋಮಾರಿಗಳಾಗಬಾರ್ದು. ಹೊಸ ರೀತಿಯಾದಂಥ ಟೆಕ್ನಾಲಜಿಗಳನ್ನು, ಕೌಶಲ್ಯಗಳನ್ನು ಬಳಸ್ಕೊಂಡು ಹೊಸ ಕಾರ್ಯಗಳಲ್ಲಿ ತೊಡ್ಕೊಳ್ತಾನೆ ಇರಬೇಕು. ಆಲ್ವೇಸ್ ಆ್ಯಕ್ಟಿವ್ ಆಗಿರಬೇಕು. ಕನಸುಗಳನ್ನು ಕಾಣಬೇಕು, ಅಭಿವೃದ್ಧಿಯ ಕನಸುಗಳನ್ನು ನಾವು ಕಾಣಬೇಕು. ಕಾರ್ನಾಡರು ಒಂದು ಕಡೆ ಹೇಳ್ತಾರೆ, ದೀಪಗಳಿಲ್ಲದ ಮಾರ್ಗದಲ್ಲಿ ನಡೆಯಬಹುದೇ ವಿನಃ ಕನಸುಗಳಿಲ್ಲದ ಮಾರ್ಗದಲ್ಲಿ ನಡೆಯಬಹುದೇ ಅಂತ. ಆದ್ದರಿಂದ ನಾವು ಸದಾ ಒಂದು ಒಳ್ಳೆ ಕನಸುಗಳನ್ನು ಇಟ್ಕೊಳ್ಳೋಣ, ಭವಿಷ್ಯದ ಬಗ್ಗೆ ದೃಢ ನಿರ್ಧಾರ ಇಟ್ಕೊಳ್ಳೋಣ. ಇಡೀ ಜಗತ್ತನ್ನು ಯಾವ ರೀತಿ ಅಭಿವೃದ್ಧಿ ಬೇರೆ ಬೇರೆ ವಲಯಗಳಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೋ, ಕೃಷಿ ಕ್ಷೇತ್ರದಲ್ಲೂ ಸಹ ಒಳ್ಳೆಯ ಆದಾಯ ಇದೆ. ಕೃಷಿಕನಲ್ಲಿ ಮೂಲವಾಗಿ ಬೇಕಾಗಿರೋದು ಯಾವ ರೀತಿ ಇತರೆ ವಲಯಗಳಲ್ಲಿ ಜನ ತಮ್ಮ ಒಂದು ಕಮ್ಯುನಿಕೇಷನ್ನ ಹೊಂದಿದ್ದಾರೆ. ಈಗ ನೀವು ಬೇರೆ ಬೇರೆ ವಲಯಗಳಲ್ಲಿ ನೋಡ್ತೀರಾ, ಜನ ಯಾವ ರೀತಿಯಾಗೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ, ಹೊಸ ಯೋಚನೆಗಳಂತ. ಆ ರೀತಿ ಕೃಷಿಯಲ್ಲೂ ನಾವು ಹೊಸ ಯೋಚನೆಗಳನ್ನು ಮಾಡೋಣ. ಬೇರೆಲ್ಲರಿಗಿಂತಲೂ ನಾನು ಅದ್ಭುತವಾಗಿ ಕುರಿ ಅಥವಾ ಕೋಳಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆಯನ್ನು ಹೇಗೆ ಮಾಡ್ತೀನಿ, ನನ್ನ ಕೃಷಿ ವಲಯದಲ್ಲಿ ಹೊಸ ಉತ್ಪಾದನೆಗಳನ್ನು ಏನು ಮಾಡ್ತೀನಿ, ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಆವಾಗ ನೋಡಿ ಇಡೀ ಜಗತ್ತು ನಿಮ್ಮ ಕಡೆ ನೋಡುತ್ತೆ. ಇವತ್ತು ಅಮೇರಿಕಾದಲ್ಲಿ ನೇರವಾಗಿ ಅಲ್ಲಿ 1 ಎಕರೆಯಲ್ಲಿ, ಅಲ್ಲಿ ನಮ್ಮ ಭಾರತದಲ್ಲಿ 1 ಎಕರೆಯಲ್ಲಿ ಒಂದು 20 ಮೂಟೆ ನಾವು ಏನೋ ದವಸ ಬೆಳಿತೀವಿ ಅಂದರೆ, ಅದೇ 1 ಎಕರೆಯಲ್ಲಿ ಅವರು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ 100 ಮೂಟೆ ದವಸ ಬೆಳೀತಾ ಇದ್ದಾರೆ. ಏನು ವ್ಯತ್ಯಾಸ ಅಂದಾಗ ಅವರು ಆಧುನಿಕತೆಯನ್ನು ಅಡ್ಯಾಪ್ಟ್ ಮಾಡ್ಕೊಳ್ತಿದ್ದಾರೆ, ನಾವು ಅಡ್ಯಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಿಧಾನ ಆಗ್ತಾ ಇದ್ದೀವಿ. ಮಾಡ್ಕೊಳ್ತಿಲ್ಲ ಅಂತಲ್ಲ, ನಿಧಾನ ಮಾಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ನಾವು ಬಳಸ್ಕೊಳ್ಳೋಣ. ನಮ್ಮ ಒಂದು ಕೃಷಿ ಕ್ಷೇತ್ರದಲ್ಲಿ ಇದೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡಾಗಲೇ ನಾವು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ. ಹೊಸತನ, ಬದಲಾಗ್ತಾ ಇರುವಂಥ ಜಗತ್ತಿಗೆ ತಕ್ಕಂತೆ ನಾವು ಹೊಸತನವನ್ನು ನಮ್ಮ ಬದುಕಲ್ಲಿ ರೂಢಿಸ್ಕೊಳ್ಳೋದು ಸಹ ತುಂಬ ಮುಖ್ಯ ಆಗಿದೆ. ಮೇಕೆಗೆ ಹುಷಾರಿರಲ್ಲ, ನಾಳೆ ತೋರಿಸೋಣ.
ಅಥವಾ ಸರಿ ಹೋಗುತ್ತೆ ಬಿಡು ಅನ್ನೋಂಥ ನೆಗ್ಲಿಜೆನ್ಸಿ ಮಾಡಬಾರ್ದು. ನಾವು ಕೃಷಿಕರಂದರೆ ಯಾರು? ನಾವು ಭೂಮಿ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ, ಸಸ್ಯ ಜಗತ್ತಿನ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ, ಪ್ರಾಣಿ ಜಗತ್ತಿನ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ನಾವು ಇವು ಯಾವ ಮನುಷ್ಯನಷ್ಟು ಬುದ್ಧಿವಂತರಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಂತಹವುಗಳ ಜೊತೆ ಕೃಷಿಕರಾದ ನಾವು ಪ್ರತಿದಿನ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ, ಅವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ಅಂದರೆ ಒಂದ್ಸಲಿ ಯೋಚನೆ ಮಾಡಿ, ಒಬ್ಬ ಡಾಕ್ಟ್ರ್ ಇರ್ತಾನೆ ಅಂತ ಇಟ್ಕೊಳ್ಳಿ, ದೊಡ್ಡವ್ರು ಹೋದರೆ ನಿನ್ನ ಸಮಸ್ಯೆ ಏನು ಅಂತ ಕೇಳ್ತಾನೆ. ಏನು ಕಾಯಿಲೆ, ಏನು ನಿನ್ನ ಸಿಂಪ್ಟಮ್ಸ್ ಏನು ಕಾಣಿಸ್ತಾ ಇದೆ, ಲಕ್ಷಣಗಳು ಏನಾಗ್ತಾ ಇದೆ, ನಿನ್ನಲ್ಲಿ ಏನು ಸಮಸ್ಯೆ ಇದೆ ಅಂತ ಕೇಳ್ತಾನೆ ಡಾಕ್ಟ್ರ್. ನಾವು ಈಸಿಯಾಗಿ ಹೇಳ್ತೀವಿ. ಆದರೆ ಮಕ್ಕಳು ಡಾಕ್ಟ್ರ್ ಇರ್ತಾರಲ್ವ, ಅವ್ರ ಹತ್ರಕ್ಕೆ ನೀವು ಮಗುನ ತಗೊಂಡು ಹೋಗಿ ಡಾಕ್ಟ್ರೇ ಕಂಡುಹಿಡಿಬೇಕಾಗತ್ತೆ ಮಗುವಲ್ಲಿ ಏನು ಸಮಸ್ಯೆ ಇದೆ ಅಂತ. ಯಾಕಂದರೆ ಮಗುಗೆ ಅವತ್ತಿಗೆ ಭಾಷೆ ಬರ್ತಾ ಇರೋದಿಲ್ಲ, ಅದಕ್ಕೆ ಆಲೋಚನಾ ಶಕ್ತಿ ಇರೋದಿಲ್ಲ, ಅದಕ್ಕೆ ಎಕ್ಸ್ಪ್ರೆಸ್ ಮಾಡುವಂತಹ ವಿಚಾರನೇ ಗೊತ್ತಿರೋದಿಲ್ಲ. ಆದ್ದರಿಂದ ನಾವು ಅಷ್ಟೇ, ನಮ್ಮ ಭೂಮಿಗೆ ಏನು ತೊಂದರೆ ಆಗ್ತಿದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಆದರೂ ಸಹ ಯಾವ ರೀತಿ ಆ ಮಕ್ಕಳ ಡಾಕ್ಟ್ರು ತಾನೇ ಕಂಡು ಹಿಡ್ಕೊಳ್ತಾನೋ ಆ ರೀತಿ ನಾವು ಈ ನಮ್ಮ ಭೂಮಿಯಲ್ಲಿ ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನು ಕಂಡು ಹಿಡ್ಕೋಬೇಕಾಗತ್ತೆ. ನಮ್ಮ ಒಂದು ಸಸ್ಯ ಜಗತ್ತಿಗೆ ನಾವು ಹಾಕಿರುವಂಥ ಬೆಳೆಗೆ ಏನು ಸಮಸ್ಯೆ ಇದೆ, ಏನು ರೋಗ ಬಂದಿದೆ, ಅಥವಾ ಈಗ ಯಾವ ಸಮಯಕ್ಕೆ ನೀರು ಬಿಡಬೇಕು, ಯಾವ ಸಮಯಕ್ಕೆ ಮದ್ದೊಡಿಬೇಕು, ಇದೆಲ್ಲವನ್ನೂ ಸಹ ನಾವೇ ಕಂಡುಹಿಡ್ಕೋಬೇಕಾಗತ್ತೆ. ಪ್ರಾಣಿ ಜಗತ್ತಿಗೂ ಅಷ್ಟೇ, ಪ್ರಾಣಿ ಹೇಳೋದಿಲ್ಲ ಬಂದು ನೋಡಿ ನನಗೆ ಈ ಥರದ ಸಮಸ್ಯೆ ಇದೆ ಅಂತ, ಆದರೆ ನಾವೇ ಕಂಡು ಹಿಡ್ಕೊಳ್ತೀವಿ. ಈಗ ಯೋಚನೆ ಮಾಡಿ, ಈ ಥರ ಎಲ್ಲ ಉದ್ಯೋಗಗಳಿಗಿಂತಲೂ ರೈತ ಗ್ರೇಟಾ ಅಥವಾ ಅವ್ರಿಗಿಂತಲೂ ಕಡಿಮೆನಾ ಅಂತ? ಸೊ ನಾವು ಯಾರಿಗಿಂತಲೂ ಕಡಿಮೆ ಇಲ್ಲ, ನಾವು ಬುದ್ಧಿವಂತರೇ ಇದ್ದೀವಿ, ಆದರೆ ಸೋಮಾರಿತನ ಇದೆ, ಹೊಸತನವನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ನಿಧಾನಗತಿಯನ್ನು ಮಾಡ್ತಾ ಇದ್ದೀವಿ. ಇದೆಲ್ಲದನ್ನು ಬಿಡೋಣ, ಕೌಶಲ್ಯಯುಕ್ತರಾಗೋಣ, ಹೊಸ ಹೊಸ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳೋಣ, ಇಡೀ ನಮ್ಮ ಒಂದು ಕೃಷಿಯ ಉತ್ಪಾದನೆಯನ್ನು ಹೆಚ್ಚು ಮಾಡೋಣ, ಜಗತ್ತು ಅಥವಾ ಸಮಾಜ ನಮ್ಮ ಕಡೆ ನೋಡೋ ಹಾಗೆ ಮಾಡೋಣ. ತಾವೆಲ್ಲ ಈ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ಮುನ್ನುಗ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಇವತ್ತಿನ ನಮ್ಮ ಒಂದು ವಿಚಾರ ಆಗಿದ್ದು, ಇದೆಲ್ಲವೂ ಸಹ ತಮಗೆ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ಕೊಳ್ತೀನಿ. ತಾವೆಲ್ಲ ಇದನ್ನು ಫಾಲೋ ಮಾಡ್ತೀರಾ ಅಂತ ಆಶಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಒಂದು ಈ ವಿಚಾರ ತಮಗೆ ಉಪಯುಕ್ತ ಅನಿಸಿದ್ದಲ್ಲಿ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ, ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ವಿಚಾರವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು, ನಮಸ್ಕಾರ.